ತಾವು ಹಿರಿಯರು ಸರ್, ನಿಮ್ಮ ಕ್ಷೇತ್ರಕ್ಕೆ ಈ ಸರ್ಕಾರದಿಂದ ಎಷ್ಟು ಫಂಡನ್ನು ತೆಗೆದುಕೊಂಡು ಹೋಗಿದ್ದೀರಿ? ಈಗ ತೆಗೆದುಕೊಂಡು ಹೋಗಿಲ್ಲ ನಾನು, ನನ್ನ ಲೆಟರ್ಗೆ ಕೊಟ್ಟಿದ್ದಾರೆ. ನನ್ನ ಲೆಟರ್ನ ಯಾರಿಗೆ ಕೊಡ್ತೀವಿ ಅಂತ ಕಾಂಟ್ರಾಕ್ಟರ್ ಕೊಡ್ತೀವಿ. ಯಾಕೆ ಸರ್? ಅಲ್ಲ, ಲೆಟರ್ ಇಂಥದ್ದು ಕೆಲಸ ಬೇಕು ಅಂತ ಕೊಡ್ತೀವಿ ಕಾಂಟ್ರಾಕ್ಟ್. ನೀವು ಕೊಡಲ್ವಾ? ನನ್ನ ಲೆಟರ್ನೇ ಕೊಡೋದು. ನನ್ನ ಹೆಸರಲ್ಲಿ ಮಾನ್ಯ ಮಂತ್ರಿಗಳಿಗೆ ನನಗೆ ಈ ಸೌಕರ್ಯ ಬೇಕು ಕೊಡಿ ಅಂತ ಹೇಳಿ ಕಾಂಟ್ರಾಕ್ಟ್ ಹೋಗಿ ಮಾಡಿಸ್ಕೊಬರ್ತಾರೆ, ಕೊಡ್ತಾರ ಅಷ್ಟೇ. ಕಾಂಟ್ರಾಕ್ಟರ್ ಹೋಗಿ ಮಾಡಿಸ್ಕೊಬರೋದಾದ್ರೆ ನೀವು ಯಾಕೆ? ನಮ್ಮ ಲೆಟರ್ ನಾವು ಹೋಗಲ್ಲ. ಕಾರಣ ಏನು ಅಂದ್ರೆ, ಇಲ್ಲಿ ಏನಂದ್ರೆ ದೇ ವಾಂಟ್ ಒನ್ ಲೆಟರ್ ಟು ಗಿವ್ ಫಂಡ್. ಸೊ ನಾವು ಲೆಟರ್ ಕೊಡ್ತೀವಿ, ಮಾಡ್ತಾರೆ. ಎಲ್ಲ ಇದರಲ್ಲೂ ಅಷ್ಟೇ. ಅಲ್ಲ, ಇತ್ತೀಚೆಗೆ ನಡೆದಂಥ ಒಂದು CLP ಸಭೆಯಲ್ಲಿ ಕಾಂಗ್ರೆಸ್ನ ಶಾಸಕರೇ ಪ್ರಸ್ತಾಪ ಮಾಡಿದ್ದಾರೆ, ನಮ್ಮ ಶಾಸಕರಾಗಿ ನಾವು ಕೊಡುವಂತ ಪತ್ರಕ್ಕೆ ಸಚಿವರು ಸ್ಪಂದನೆ ಮಾಡಲ್ಲ, ಕಾಂಟ್ರಾಕ್ಟರ್ಸ್ ಹೋದ್ರಂದ್ರೆ ಬೇಗ ಕೆಲಸ ಮಾಡ್ಕೊಡ್ತಾರೆ. ಅದೇ ವಿಚಾರಕ್ಕೆ ನಿಮಗೂ ಆಗಿದೆಯಾ ಎಕ್ಸ್ಪೀರಿಯನ್ಸ್? ನನಗಿಲ್ಲ, ಅದು ಆಗ್ತಾ ಇದೆ ಅಂತ ಗೊತ್ತಿರೋದ್ರೆ ಲೆಟರ್ ಕೊಟ್ಟು ಕಳಿಸ್ಬಿಡ್ತೀವಿ ಅಷ್ಟೇ. ಹಾಗೆ ಆಗುತ್ತೆ. ಈ ಸರ್ಕಾರದಲ್ಲಿ ಒಂದು ನೋವಿನ ಸಂಗತಿ ಅಂದರೆ, ನಾನು ಹೆಸರು ರಿವೀಲ್ ಮಾಡಲ್ಲ. ಒಬ್ಬ MLA ಒಬ್ಬ ಮಂತ್ರಿ ಹತ್ರ ಹೋಗ್ತಾನೆ, ಸರ್ ಇದು ನನ್ನ ಕೆಲಸ ಮಾಡ್ಕೊಡಿ ಸರ್ ಅಂತಾನೆ. ಕೂರಿಸ್ತಾನೆ ಮಂತ್ರಿ, ಕೂರಿಸ್ಬಿಟ್ಟು ಏನು ಅಂತಾನೆ, ಸರ್ ಇದು ನಂಗೆ ಆಗಬೇಕು ಅಂತ. ಅವ್ನ ಮೈಂಡಲ್ಲಿ ವರ್ಕೌಟ್ ಆಯ್ತು, ಇದರಲ್ಲಿ ಏನು ಬರ್ಬೋದು ಏನಾಗ್ಬೋದು ಅಂತ ಮಂತ್ರಿ ಗೊತ್ತಾಗ್ಬಿಡುತ್ತೆ. MP ನಿಂಗೆ MLA ಎಷ್ಟು ಖರ್ಚಾಯಿತು ಅಂತ ಹೇಳ್ತಾನೆ. ಅವನೇನೋ ಪಾಪ ಖರ್ಚಾಗಿದ್ದ ಅವ್ನು ಹೇಳ್ತಾನೆ. ದಿನಕ್ಕೆ ಖರ್ಚಾದಂಗೆ ನನಗೂ ಆಗಿಲ್ವಾ ಅಂತ ಮಂತ್ರಿ ಹೇಳ್ತಾನೆ. ಹಾಗಾದ್ಮೇಲೆ ನಿನ್ಗೆ MLA ಖರ್ಚಾದ್ಮೇಲೆ ನಾನು ಮಂತ್ರಿನೂ ಆಗಿದ್ದೀನಲ್ಲ, ಅದಕ್ಕೂ ಖರ್ಚಾಗಿದೆಯಲ್ಲ, ಅದ್ ನಾನು ಬಂದ್ಮೇಲೆ ನೀನು ಮಾಡ್ಕೊಡೋದು ಅಂತಾನೆ. ಒಬ್ಬ MLA ಕೆಲಸ ಇನ್ನೊಬ್ಬ ಮಂತ್ರಿ ಹತ್ರ ಹೇಳಿದ್ರೆ ಅಲ್ಲೂ ಕೂಡ ವ್ಯವಹಾರ. ಭಾರಿ ನೋವು. ಇರುವಂತ ಇಷ್ಟು ಜನ ಸಚಿವರಲ್ಲಿ ಇವರು ಓಕೆ, ಇವ್ರು ನಾಟ್ ಓಕೆ ಅನ್ನೋಂಥವ್ರು ಯಾರಿದ್ದಾರೆ? ಸಿದ್ದರಾಮಯ್ಯ ಓಕೆ ಅಷ್ಟೇ. ಸಿದ್ದರಾಮಯ್ಯನವರೇ ಓಕೆ. ಬೇರೆಯವ್ರ ಬಗ್ಗೆ ಯಾರ ಬಗ್ಗೆ ಈಸ್ ಬೆಟರ್ ಅಮಾಂಗ್ 33. ಬಿಟ್ಟು ಈಸ್ ಬೆಟರ್. ಈಗ ಜನರ ಜೊತೆಗೆ ಸಂಪರ್ಕ ಇರುವಂತಹ ಇಲಾಖೆಗಳ ಕೆಲಸಕ್ಕೆ, ಅಂದರೆ ಕಂದಾಯ ಇಲಾಖೆ ಇರ್ಬೋದು, RDPR ಇರ್ಬೋದು, ಈ ರೀತಿ ಜನರ ಜೊತೆಗೆ ನೇರವಾದಂಥ ಸಂಪರ್ಕ ಇಟ್ಕೊಂಡಿರುವಂಥ ಇಲಾಖೆಗಳಿಗೆ ಅವರ ಸಚಿವರ ಕೆಲಸಕ್ಕೆ ತಾವು ಎಷ್ಟು ಮಾರ್ಕ್ಸ್ ಕೊಡ್ತೀರಾ ಸರ್ 100ಅಲ್ಲಿ? ನೋಡಿ, ಮಾತಾಡಂಗೆ ಯಾವ ಮಂತ್ರಿಗಳು ಇಲ್ಲ, ಇರಕ್ಕಾಗಲ್ಲ, ಇರಕ್ ಬಿಡಲ್ಲ. ಯಾಕೆ ಏನು ಅಂತೇಳಿ ಆ ಮಂತ್ರಿಗಳನ್ನೇ ಕ್ವಶನ್ ಮಾಡ್ಬೇಕು. ಅಲ್ಲ, ಯಾಕೆ ಕೇಳ್ತಾ ಇದ್ದೀನಿ ಅಂದ್ರೆ, ನಾವು ಕೂಡ ಮಂತ್ರಿಯಾಗಿ ಕೆಲಸ ಹೇಳ್ತೀನಿ. ನಾನು ನನ್ನ ಇಲಾಖೆನಲ್ಲಿ ನಾನು ಅನಿಮಲ್ ಹಸ್ಬೆಂಡ್ರಿ ಅಂಡ್ ರೇಷ್ಮೆ, ಮಿಲ್ಕ್ ಅಂಡ್ ಸಿಲ್ಕ್ ಇದ್ದೆ. ಯಡಿಯೂರಪ್ಪನವ್ರು 2 ರೂಪಾಯಿ ಕೊಟ್ಟಿದ್ರು ಹಾಲಿಗೆ. ನನ್ನ ಅವಧಿನಲ್ಲೇ ಮುಖ್ಯಮಂತ್ರಿ ಹತ್ರ ಮಾಡಿ 5 ರೂಪಾಯಿ ಮಾಡ್ದ. ಇಡೀ ರಾಜ್ಯಕ್ಕೆ ಪಶುಭಾಗ್ಯ ಕ್ರಿಯೇಟ್ ಮಾಡ್ತಾರೆ. ಪಶುಭಾಗ್ಯ ಅಂತಂದ್ರೆ ಇವತ್ತು ರೈತ ವ್ಯವಸಾಯದಿಂದ ಬದುಕಕ್ ಆಗ್ತಾ ಇಲ್ಲ, ಹೈನುಗಾರಿಕೆಯಿಂದ ಬದುಕಬಹುದು. ಇವತ್ತು ನೋವು ಏನು ಅಂದ್ರೆ, ಇಷ್ಟೆಲ್ಲ ಸ್ಕೀಮ್, ಇಷ್ಟೆಲ್ಲ ಮಾಡ್ತಾ ಇದೀವಿ, ಇಷ್ಟೆಲ್ಲ ಡೆವಲಪ್ಮೆಂಟ್ ಮಾಡ್ತಿದ್ವಿ, ಎಲ್ಲ ಮಾಡ್ತಿದ್ವಿ, ಹಳ್ಳಿನಲ್ಲಿ ರೈತರ ಮಕ್ಕಳಿಗೆ, ಗಂಡು ಮಕ್ಳಿಗೆ ಎಣ್ಣೆ ಇಲ್ಲ. ಗೊತ್ತಾ ನಿಮ್ಗೆ ಕಾರಣ ಏನು? ನೀವು ನಿಮ್ಮ ಉದಾಹರಣೆ ನೀವೇ, ನಿಮ್ಮೂರಲ್ಲಿ ನೀವು ಗೋ ಬ್ಯಾಕ್ ಟು ಯುವರ್ ವಿಲೇಜ್, ಎಷ್ಟು ಜನ ಮದುವೆ ಆಗದೆ ಇರೋ ಹುಡುಗರು ಇದ್ದಾರೆ ಅಂತಕ್ಕಂಥ ನೀವೇ ಅನಾಲಿಸಿಸ್ ಮಾಡ್ಬಿಡಿ. ಕಾರಣ ಏನು ಅಂದ್ರೆ, ಅವರ ಆರ್ಥಿಕ ಜಾಸ್ತಿ ಆಗಿಲ್ಲ ಅಂತಕ್ಕಂಥದ್ದು. ನೀವು ಎಲ್ಲಿವರೆಗೆ ಫೈನಾನ್ಷಿಯಲಿ ರೈತ ಸೌಂಡ್ ಆಗಲ್ಲ, ಆರ್ಥಿಕವಾಗಿ ಸದೃಢ ಆಗಲ್ಲ, ಅಲ್ಲಿವರೆಗೆ ಹೆಣ್ಮಕ್ಳು ಕೂಡ ಅಲ್ಲಿ ಯಾಕೆ ಕೊಡ್ತಾರೆ? ಈಗ ನಾವು ನನ್ನ ಮಕ್ಳು ಮದುವೆ ಮಾಡೋದಾಗ್ಲಿ, ಅಥವಾ ನಿನ್ನ ಮಕ್ಳು ಮದುವೆ ಮಾಡಲಿ, ರೈತ ಮಕ್ಳು ಮಾಡೋದಾಗ್ಲಿ, ಅವನ ಸ್ಥಿತಿವಂತನ, ನಮ್ಮ ಮಗಳು ಅಲ್ಲಿ ಸೇರ್ಕೊಂಡ್ಮೇಲೆ ಚೆನ್ನಾಗಿರ್ತಾಳ ಇಲ್ವಾ ಅಂತಕ್ಕಂಥದ್ದನ್ನ ಯೋಚನೆ ಮಾಡ್ಬೇಕಲ್ಲ. ಈಗ ರೈತನ ಬರೋದಿದೆಯಲ್ಲ ಇನ್ಕಮ್, ಬದುಕಕ್ಕಾಗಲ್ಲ. ಈಗ ನಾವು ವ್ಯವಸಾಯ ಮಾಡ್ತಾ ಇದ್ವಿ, 1 ಎಕರೆ ಭತ್ತ ಬೆಳೆದ್ರೆ 15-20 ಸಾವಿರ ರೂಪಾಯಿ ಲಾಸು. ಬೆಳೆದಿದ್ರೆ ಊರಲ್ಲಿ ಬೈತಾರೆ, ಅಯ್ಯೋ ಇವ್ರಪ್ಪ ಹೆಂಗೋ ಬೆಳೀತಾರೆ, ಇವ್ನ ಕಾಲ ಪಾಲ್ ಬಿಟ್ಟು ಅವನೇದು ಬೈತಾರೆ. ಅದಕ್ಕಾದ್ರು ಬೆಳಿಬೇಕು.